ವಾಕಿಂಗ್ ಸ್ಟಿಕ್ಕು ಆಗ್ತಿತ್ತು ಈ ಥರ ಕತ್ತಿನೂ ಆಗ್ತಾ ಇತ್ತು. ಓಕೆ ಓಕೆ. ದೇಸಾಯರು ರಾಜರು ಆಡೋದಕ್ಕೋಸ್ಕರನೇ ಎಲ್ಲ ದೇಸಾಯಿಗಳು ಇಲ್ಲಿ ಈ ಒಡೆಕ್ ಬರ್ತಿದ್ರು. ಎಸ್ಕೇಪ್ ರೂಟ್ ಇಲ್ಲಿಂದನೇ ಇದ್ದಿದ್ದು. ಅದನ್ನ ಈಗ ಏನು ಮಾಡಿದೇವೆ ನಾವು ಎಲ್ಲ ಪ್ಯಾಕ್ ಮಾಡಿದ್ದೇವೆ. ಇಷ್ಟೊಂದಿದ್ದು ಕತ್ತಿ ನಿಮ್ಮ ಮನೇಲಿ ಇನ್ನೂ ಭಾಳ ಇದ್ದವು ರೀ, ಇವು ಎಲ್ಲ ಕೊಟ್ಬಿಟ್ಟಿದಾರ. ಆಗ ಚರ್ಮದ್ದು ಮಾಡಿದಾರಲ್ಲ ಇಲ್ಲಿ ಮೇಲೆ ಕವರ್ ಮಾಡಲಿಕ್ಕೆ ಹೆಂಗಿದೆ ನೋಡಿ, ಅದಕ್ಕೂ ಒಂದು ಡಿಸೈನ್ ಮಾಡಿದ್ದಾರೆ. ಇದು ಕಬ್ಬಣ ಮತ್ತೆ ಚರ್ಮ ಸೇರಿಸಿ ಮಾಡಿದ್ದಾರೆ. ಈ ಲಾಕ್ ಪ್ರೆಸ್ ಮಾಡಿದಾಗ ಇದು ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಇಲ್ಲಿ ಈ ಲಾಕ್ ನೋಡ್ರಿ ಪ್ರೆಸ್ ಆಗಿ ಹೋಯ್ತು. ಈಗ ಜಗ್ಗಿದ್ರೆ ಬೇಕಾದ್ರೆ ಜಗ್ಗಿದ್ರೆ ಬರೋದಿಲ್ಲ. ಒಡವೆ ಇದನ್ನ ಮೊದಲಿನ ಕಾಲದಲ್ಲಿ ಒಡವೆ ಇಡ್ತಾ ಇದ್ದಿದ್ದು ಇದ್ರಲ್ಲಿ, ಒಡವೆಗಳು ಇಡೋದು. ಇದು ಊಟದ ಹಾಲ್ ಅಂತ ಮಾಡಿದ್ದೀವಿ ಅಷ್ಟೇ. ಮೊದಲಿಂದ ನಾವು ಮೊದಲು ಇರಲಿಲ್ಲ, ಈಗ ಮಾಡ್ಕೊಂಡೆ. ಮೊದಲು ಎಲ್ಲ ಅಲ್ಲೇ ಇರ್ತಿದ್ವಿ, ಅಲ್ಲೇ ಊಟ ಮಾಡ್ತಿದ್ವಿ ಅಡುಗೆ ಮನೆಯಲ್ಲಿ. ಮೊದಲು ಇದೇನಾಗಿತ್ತು? ಮೊದಲು ಇದು ಇಲ್ಲಿವರೆಗೂ ಅಷ್ಟೇ ಇದನ್ನು ಇತ್ತಿತ್ತು. ಇಲ್ಲಿಂದ ಈ ಕಡೆ ಸೆಪ್ರೇಟ್ ಇದು ಓಪನ್ ಇದು ಏರಿಯಾನ ಇದ್ದಿತ್ತು. ಓಪನ್ ಏರಿಯಾ ನೀವು ಮಾಡಿದ್ರಲ್ಲ ಸರ್, ಏನು ಸಪೋರ್ಟ್ಗೆ ಇದು ಬೇಕಂತೇಳಿ ಎಲ್ಲ ಕಲ್ಲಿಂದ ಈ ಥರ ಮಾಡಿದ್ದಾರೆ. ನೀವು ಕಟ್ಟಿದ್ದೆ, ನಿಮ್ಮ ತಂದೆಯವ್ರು ಕಟ್ಟಿದ್ದ? ಇದು 72ದಾಗ ಆಗಿತ್ತು ಹೇಳಿದ್ನಲ್ಲ, 71 72. ಇದು ಎಲ್ಲ ಪೂರ್ತಿ ಮನೇನೆ ಎಲ್ಲ ಪೂರ್ತಿ ಇದನ್ನ ಮಾಡಿತ್ತು. ಆಮೇಲೆ ರೂಫ್ ಎಲ್ಲ ಹೊಸದೇ ರೀ. ಇದು ಒಂದು ರೂಮು. ಇಲ್ಲಿ ಎಕ್ಸಿಟ್ ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಅಂಡರ್ಗ್ರೌಂಡ್ ಇದನ್ನ ಇತ್ತು ರೀ. ಇಲ್ಲಿಂದ ಹೊರಗಡೆ ಹೋಗಕ್ಕೆ ಯಾರಾದರೂ ಎನ್ಮಿ ಬಂದರೆ ಎಸ್ಕೇಪ್ ರೂಟ್ ಇಲ್ಲಿಂದನೇ ಇದ್ದಿದ್ದು. ಅದನ್ನ ಈಗ ಏನು ಮಾಡಿದೇವೆ ನಾವು ಎಲ್ಲ ಪ್ಯಾಕ್ ಮಾಡಿದ್ದೇವೆ. ಅದ್ರ ಡೋರ್ ನೋಡ್ಬೋದಾ ಹೊರಗಡೆ ಹೋಗೋದು ಎಲ್ಲಿದೆ ಅಂತ? ಇಲ್ಲ, ಇಲ್ಲೇ ಇದ್ದಿದ್ದು ಅದು. ಈಗ ಇದು ಎಷ್ಟು ರೂಮ್ ಇದೆ ಅಲ್ಲ, ಅಷ್ಟು ರೂಮ್ ಕೆಳಗಡೆನೂ ಇತ್ತು. ಅಷ್ಟು ವಿಶಾಲವಾಗಿತ್ತು. ಆ ರೂಮ್ನಿಂದ ಡೋರ್ ಹೊರಗಡೆ ಹೋಗೋದಿತ್ತು. ಅದನ್ನೆಲ್ಲ ಪ್ಯಾಕ್ ಮಾಡಿದ್ದೀವಿ ಈಗ. ಇದೇ ನೋಡ್ರಿ ಒರಿಜಿನಲ್ ಬಾಗಿಲ. ಇದನ್ನು ಉಳಿಸ್ಕೊಂಡಿದ್ದೀರಾ? ಈ ಥರ ಹೈಟ್ ಉಳಿದಿದ್ದು ಎಲ್ಲ ಇನ್ನೂ ಚಿಕ್ಕ ಇದ್ದು ರೀ. ಇದೇ ದೊಡ್ಡದು ಇದ್ದಿದ್ದು ಅಂದರೆ ಇದು ಬಾತ್ರೂಮ್ ಇದೆ ರೀ. ಇದು ಎಲ್ಲ ಮೊದಲು ಇತ್ತು ರೀ, ಈಗೆಲ್ಲ ಇದನ್ನು ಮಾಡಿ. ಇಲ್ಲಿ ಒಂದು ಇದು ಇದೆ ಅಷ್ಟೇ, ಕಾಯಿ ಇದು ಕಾಳು ಅದು ಇಡೋದು. ತೆಂಗಿನಕಾಯಿ ಅದು ಇಲ್ಲೆಲ್ಲ ಕಾಳು ಇಡ್ತಿದ್ದೀವಿ ರೀ. ಇಲ್ಲಿ ಅದು ಮಜ್ಜಿಗೆ ಕಡಿದು ಮೊದಲಿಂದ ಓಲ್ಡಿಂದ. ಅಡುಗೆ ಮನೆ ಇತ್ತು. ಅಡುಗೆ ಮನೆ ಆಮೇಲೆ ಮಾಡಿದ್ದು. ಈ ಮನೆ ಕಟ್ಟಿದ ಮೇಲೆ ಇಲ್ಲಿ ಮಾಡಿದ್ದರ್ರಿ. ನಾನೇ ತೆಗೆದು ಈಗ ಆ ಕಡೆ ಮಾಡಿದ್ದೆ ನಾವು. ಇದು ರುಬ್ಬಕಲ್ ನೋಡಿದಾರ? ನೋಡಿದ್ದೀನಿ ಸರ್, ನೋಡಿದ್ದೀನಿ. ಒರಿಜಿನಲ್ ರೀ. ನಿಮ್ಮ ಮನೆಯಲ್ಲಿ ನಿಮ್ಮ ವಂಶಸ್ಥರು ಬಳಸ್ತಾ ಇದ್ದಂಥ ಕತ್ತಿ ಅಥವಾ ಏನಾದ್ರು ದಾಖಲೆಗಳು ಆ ಥರ ಏನಾರು ಇದೆಯಾ ಸರ್? ದಾಖಲೆಗಳು ಮನೇದಂದ್ರೆ ಒರಿಜಿನಲ್ ನಮ್ಮ ಫ್ಯಾಮಿಲಿದು ಇದೆ ರೀ. ಮೊದಲಿಂದ ಸಿಸ್ಟರ್ಸ್ ಏನು ಬಂದಿದ್ದಾರಲ್ಲ ಅವ್ರದ್ದು. ಅದರ ಲಿಪಿ ನಿಮ್ಗೆ ಅರ್ಥ ಆಗೋದಿಲ್ಲ, ಅದು ಹಿಂದಿ ಮರಾಠಿ ಎಲ್ಲ ಮಿಕ್ಸ್ ಅಪ್ ಇದೆ. ನೋಡ್ಬೋದಾ? ತೋರಿಸ್ತೀನಿ ಅಂತ ನೋಡೋದಕ್ಕೆ. ಅಲ್ಲೇನಾದ್ರೂ ಅಡಿ ಇದೆಯಲ್ಲ? ಅವೆಲ್ಲ ಇವು ಮರಗಳು ಕೊಡೋದು. ಒಂದು ಎಕರೆ ಇದೆ ಅಲ್ವಾ ಮನೆ? ಜಾಸ್ತಿ ಇದೆಯಾ ಏನ್ರಿ ಇದು? ಈಗ ಇಲ್ಲಿ ಇದು ಎಷ್ಟಿದೆ ಇಷ್ಟೇ ಮೇಲೇನು ಸೇಮ್ ರೂಮ್ಸ್ ಇರ್ತಾವೆ. ಸೇಮ್ ರೂಮ್ಸ್ ಮೇಲೇನು ಇದೇ ಥರ ಇವೆ. ಬರ್ರಿ, ಇದು ಚಿಕ್ಕದ್ರಿ. ಇದಕ್ಕಿಂತ ಇಷ್ಟು ಸೈಜ್ ಇದ್ದು ಅವೆಲ್ಲ ಕೊಟ್ಬಿಟ್ಟಿದ್ದೇವೆ ನಾವು. ಅಗದಿ ಇದು ಅಗದಿ ಸಣ್ಣದ ಸೈಜು, ದೊಡ್ಡ ಸೈಜು ಇಷ್ಟು ದೊಡ್ಡ ಇದು. ನಾವು ಚಿಕ್ಕಂದೇ ಇರ್ತಾನೋ ಇದರಲ್ಲೇ ಬೀಸ್ತಿದ್ರು ಮೊದಲು. ಎಲೆಕ್ಟ್ರಿಸಿಟಿ ಇಲ್ಲಿ ಬರೋಕ್ಕಿಂತ ಮುಂಚೆ ಇದರನ್ನಲ್ಲೇ ಬಿಚ್ತಿದ್ರು. ಅದು ಒಡವೆ ಇದನ್ನ ಮೊದಲಿನ ಕಾಲದಲ್ಲಿ ಒಡವೆಗಳು ಇಡೋದು. ಏನಿಲ್ಲ ಅವು ಜಮಖಾನೆಗಳು ಅದಾವಲ್ಲ ಹಾಸ್ಲಿಕ್ಕೆ, ಕಾರ್ಪೆಟ್ ಅಂತಾರ, ಓಲ್ಡ್ ಕಾರ್ಪೆಟ್ ಇವೆ. ಇದೇ ಇತ್ತು ರೀ, ಸೇಮ್ ಇತ್ತು. ಅದು ಪೊಸಿಷನ್ ಈ ಕಡೆ ಇತ್ತು, ಅಲ್ಲಿಂದ ಈ ಕಡೆ ಇಳಿದಿತ್ತು. ಇದು ಹಾಲ್ ಇದೆ ರೀ.
ಇದೊಂದು ರೂಮ್. ಇದು ಬೆಡ್ರೂಮ್ ಇದೆ ರೀ, ಅವ್ರದ್ದೇ ಅಲ್ಲಕ್ಕೊಂದು ನಮ್ದು ದೊಡ್ಡ. ಅದೆಲ್ಲಿಗೆ ಹೋಗುತ್ತೆ ಸರ್ ಅದು? ಅಲ್ಲಿ ಒಂದು ರೂಮ್ ಇದೆ. ನಾ ಹೇಳಿದ್ನಲ್ಲ ಕೆಳಗೆ ಏನಿದು ಸೇಮ್ ರೂಮು ಮೇಲೆ ಇವೆ. ಇದು ಒಂದು ರೂಮ್ ಇದೆ. ಇದೇನಿದು ಸರ್? ಗಾಡಿ ಮೇಲೆ ಬಳಸ್ತಾ ಇದ್ರಲ್ಲ, ಇದು ಎಕ್ಸರ್ಸೈಸ್ ಮಾಡು ಈ ಥರ ನಮ್ಮ ಬಾಳಿದ್ದವ್ರಿ ಎಲ್ಲ ಕೊಟ್ಟಿದ್ದೀವಿ ಈಗ. ಅಲ್ಲೊಂದಿದೆ. ಅದು ಅವು ಇವೆಲ್ಲ ಚಿಕ್ಕವು ಅದಾವ್ರಿ, ಇನ್ನೂ ದೊಡ್ಡ ಇದು. ಯಾರಿಗೆ ಕೊಟ್ರಿ? ಇಲ್ಲೇ ಊರಲ್ಲಿ ಯಾರು ಇಂಟ್ರೆಸ್ಟ್ ಎಕ್ಸರ್ಸೈಸ್ ಮಾಡ್ಬೇಕಂತಾರ ಅಲ್ಲಿ ಒಂದು ರೂಮ್ ಇದೆ. ಅವೆಲ್ಲ ಒಳಗಡೆ ಡಬ್ಬಗಳಿದಾವು, ಹಳೆ ಡಬ್ಬಗಳು ಮನೆಯಲ್ಲಿ ಇರು ಎಲ್ಲ. ಅಂದರೆ ಈ ಥರ ಬಾಕ್ಸ್ ಕೊಡ್ರಿ, ಅಲ್ಲಿ ಕಟ್ಟಿಗೆ ನೋಡಿದಾರಲ್ಲ ಆ ಥರ ಅದು ಅಲ್ಲಿ ಅದಾವ್ರಿ. ಮತ್ತು ಮನೆ ಸಾಮಾನ್ಯ ಎಕ್ಸಸ್ ಏನಿದ್ದಿದ್ವಿ ಎಲ್ಲ ಇಲ್ಲಿ ಲೈಟ್ ಇಲ್ರಿ. ಇಲ್ಲಿ 2 ರೂಮ್ ಇದೆ. ಅಲ್ಲಿ ಕೆಳಗಡೆ ಏನಿದ್ದು ಅಲ್ರಿ ಸೇಮ್ ತ. ಮುಂಚೆ ಇದು ಬಚ್ಚಲ ಮನೆ ಆಗಿತ್ತು ಅನ್ಸುತ್ತಲ್ವಾ ಅಲ್ಲಿ? ಅದು ನೈಟ್ ಮಕ್ಕೊಂದ್ರೆ ಇದನ್ನು ವಾಶ್ ಮಾಡ್ಲಿಕ್ಕೆ ಅದು ಈ ಥರ ಯೂಸ್ ಮಾಡ್ರಿ. ಬಾಲ್ಕನಿಯೇ ಓಪನ್ ಸ್ಪೇಸ್ ಇತ್ತು. ಓಪನ್ ಮೊದಲಿತ್ತು, ಚಿಕ್ಕಂದಿರ್ತ. ಈ ಇಲ್ಲಿವರೆಗೂ ಗ್ರಿಲ್ ಇತ್ತು ರೀ, ಮೇಲೆ ಎಲ್ಲ ಓಪನ್ ಇತ್ತು. ಈಗೆಲ್ಲ ಗುಬ್ಬಿಗಳು ಭಾಳ ಬರ್ತಾವಲ್ರಿ, ಅಲ್ಲಿ ಭಾಳ ಮಾಡ್ತಾವಂತೇಳಿ ಬಂದ್ ಮಾಡಿ. ಆ ಕಡೆನೂ ಸೇಮ್ ರೂಮ್ ಇದೆ. ಅದು ನಮ್ಮ ಬ್ರದರ್ ಇಲ್ಲಿ ಬೆಳಾಮ್ನಾಗ ಇರ್ತಾನೆ, ನಮ್ಮ ಬ್ರದರ್. ಇದು ಒಂದು ರೋಲ್ ಇದೆ. ಇದು ವಾಕಿಂಗ್ ಸ್ಟಿಕ್ಕು ಆಗ್ತಿತ್ತು, ಈ ಥರ ಕತ್ತಿನೂ ಆಗ್ತಾ ಇತ್ತು. ಶಾರ್ಪ್ ಇದೆ. ಹೌದು, ನಿಮ್ಮ ತಂದೆ ಅವ್ರದ್ದ? ನಿಮ್ಮ ತಾತ ಮೊದಲಿಂದ ರೀ, ಒರಿಜಿನಲ್ ನಮ್ಮದು ಇದರಿಂದ ಬಂದಿದ್ದಾನೆ. ಓಕೆ. ಇಲ್ಲಿನ ಹಿಂದೆ ಇದೆಯಲ್ಲ, ಇದೇನಿದೆ ಸರ್? ಇದು ಗನ್ ಇದೆ ರೀ, ಈಗ ರೀಸೆಂಟಾಗಿ ತೊಗೊಂಡಿದ್ದು ಬಿಟ್ರಿ. ನಮ್ಮ ತಂದೆಯವ್ರ 2ನೇ ತಲೆಮಾರಿದ್ದು. ಇಲ್ಲಿ ಡಬಲ್ ಬ್ಯಾರಲ್. ಓಕೆ ಓಕೆ ಓಕೆ. ಇಲ್ಲಿ ಸುಗ್ಗಿಯಕ್ಕೆ ಟೈಮ್ನಾಗ ಬರ್ಡ್ಸ್ ಅದು ಭಾಳ ಬರ್ತಾವ್ರಿ. ಜೋಳ ಇದನ್ನು ತಿನ್ಲಿಕ್ಕೆ, ಗೋಧಿ ಕಡಲೆ. ಆ ಟೈಮ್ನಾಗ ಸುಮ್ಮನೆ ಹೆದರ್ಸ್ಲಿಕ್ಕೆ ಹೊಡಿದು ಅಷ್ಟೆ. ತಗೊಳ್ಳಿ ಸರ್. ಹಾಗೆ ತೆಗೆದಿಟ್ಬಿಡ್ತೀವಿ. ತುಂಬ ಶಾರ್ಪ್ ಇದೆ. ನಿಮ್ಮ ಮುತ್ತಾತನ ಕಾಲದಿಂದಲೇ ಇದ್ದಿದ್ದು, ಅದಕ್ಕೂ ಮುಂಚೆ ಇನ್ನೂ ಭಾಳ ಇದ್ದವ್ರಿ, ಕೊಟ್ಟಿದ್ದಾರೆ ಎಲ್ಲ. ಎಲ್ರಿಗೆ ಕೊಟ್ಬಿಟ್ಟೆ ಸರ್. ಇದೇನೋ ತಗೊಬಂದ್ರೆ ಡಾಕ್ಯುಮೆಂಟ್ ತೋರಿಸ್ತೀನಿ ಅಂತ, ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕೋಲ್ಡ್ ಆಗಿದೆಯಾ? ಇಲ್ಲ, ಈಗ ಡಸ್ಟ್ ಇದಾಯ್ತಲ್ರಿ, ಇವು ನಿಮ್ಗೆ ಅರ್ಥ ಆಗೋದಲ್ರಿ. ಅಂದರೆ ಇದು ಯಾವ ಏರಿಯಾ, ಇನ್ನೊಂದು ಇಂಗ್ಲೀಷ್ ಇತ್ತು, ಅದು ಇಂಗ್ಲೀಷ್ನಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇದನ್ನ ಮಾಡಿದ್ದು. ಇದನ್ನು ಯಾವ ವರ್ಷದಿದು ಅಂತ ಗೊತ್ತಾಗುತ್ತಾ? ರೋಲ್ ಇದೆ ಇದು. ಆಕ್ಚುಲಿ ಏನಿದೆ ಸರ್? ಏನು ನೀವು ಇದು ನಮ್ಗೆ ಹೇಗೆ ಬಂತು, ಈ ಸಂಸ್ಥಾನ ನಮ್ದು ಮನೆತನದ ಪ್ರಾಪರ್ಟಿ ಹೇಗೆ ಬಂದಿದೆ ಅನ್ನೋದು ತೋರಿಸಿದ್ದಾರೆ. ಏನಾದರೂ ಹೇಳ್ಬೋದು ಅದನ್ನ ಹೇಗೆ ಬಂತು ಅಂತ? ಅದು ನನಗೆ ಐಡಿಯಾ ಇಲ್ಲ. ಮೊದಲು ಇದು ಹೇಳಿದ್ನಲ್ಲ, ಚಚಡಿ ಅವರಿಂದ ಬಂದಿದ್ದ ಹೋಲ್ ಪ್ರಾಪರ್ಟಿ ಎಲ್ಲ ಮೊದಲು ಬಂದಿತ್ತು ಅಲ್ಲಿಂದಾನೆ. ಇನಾಮ್ ಅಂತಾರಲ್ಲ, ಆ ಥರ ಬಂದಿದ್ದ?
ಹಾಂ ಇನಾಮಿ ಏನ ರೀ ಇದು ಇವೆಲ್ಲ ಇನಾಮ್ ಲ್ಯಾಂಡೇ. ನಮ್ಮ ದೇಸಾಯಿ ಮಂತಾನೆ ಏನಿದೆ ಅಲ್ಲ ಎಲ್ಲ ಇನಾಮೇ ಬಂದಿದ್ದು. ಇವಾಗ ಟೋಟಲ್ ಒಟ್ಟು ಎಷ್ಟು ಎಕರೆ ಇತ್ತು ನಿಮ್ಮ ಇವ್ರಿಗೆ ತಾತ ಅವರ ಮುತ್ತಾತ ಅವ್ರಿಗೆ ಇನಾಮ? ಮೊದಲು ನಮ್ದು ಎಲ್ಲ 4-5 ಸಾವಿರ ಎಕರೆವರೆಗೂ ಇದ್ದಿದ್ದು ಎಲ್ಲ ಸೀಲಿಂಗ್ನಲ್ಲಿ ಎಲ್ಲ ಹೋಗಿದಾವೆ. ಇವಾಗ ಎಷ್ಟು ಉಳ್ಕೊಂತು? ಈಗ ನಮ್ದು 150 ಇಲ್ಲಿ ಊರಲ್ಲಿ ಇರೋದ್ರಿ. 150 ಊರಲ್ಲಿ 150. ಆಮೇಲೆ ಗುಡ್ಡದಲ್ಲಿ ಒಂದು ಸುಮಾರು 3 ಜನ ನಮ್ಮ ತಾತಂದಿರು ಅದಾರ, ಗ್ರ್ಯಾಂಡ್ ಫಾದರ್ಸು, ಅವ್ರದ್ದೆಲ್ಲ ಸೇರಿ ಅಲ್ಲಿ ಒಂದು 450 ಎಕರೆ ಇದೆ. ಮತ್ತು ನಮ್ಮದು ಪರ್ಸ್ನಲ್ಲೇನು ಇನ್ನೂ ಒಂದು 50 ಎಕರೆ, ಇನ್ನೊಂದು 50 ಎಕರೆ ಅಲ್ಲಿದೆ. ಓಕೆ, ಏನೆಲ್ಲ ಮಾಡ್ತಾ ಇದ್ದೀರಾ ಅದರಲ್ಲಿ? ಇಲ್ಲಿ ಮಾತ್ರ ಎಲ್ಲ ಇದು ಫುಡ್ ಗ್ರೈನ್ಸ್ ರೀ, ಡ್ರೈ ಲ್ಯಾಂಡ್ ಎಲ್ಲ ಫುಡ್ ಗ್ರೈನ್ಸು, ಇದು ಸೋಯಾಬೀನು, ಆಮೇಲೆ ಹೆಸರು, ಉದ್ದು, ಇದು ಹಿಂಗೆ ಮೆಕ್ಕೆಜೋಳ, ತೋಟದಲ್ಲಿ ಕಬ್ಬು ಹಾಕಿದ್ದೀವಿ. ಎಲ್ಲ ಥರದ್ದು ಎಲ್ಲ ಥರ ನೀವೇ ಮಾಡ್ತೀರಾ, ಗುತ್ತಿಗೆ ಕೊಟ್ಟಿದ್ದೀರಾ? ಈಗೆಲ್ಲ ಲವಣಿ ಕೊಟ್ಟಿದ್ದೀವಿ ಮಾಡಲಿಕ್ಕೆ. ಇನ್ನೇನೇನು ತಗೊಬಂದ್ರು ನಿಮ್ಮ ಮಗ ತೋರಿಸಿ ಆವಾಗಿನ ಕಾಲದ್ದು? ಇವೆಲ್ಲ ಆವಾಗಿನ ಕಾಲದ್ದು ಅನ್ನೋರಿ. ಇವತ್ತು ಕತ್ತಿ ಇಷ್ಟೊಂದಿದ್ದು ಕತ್ತಿ ನಿಮ್ಮ ಮನೇಲಿ? ಇನ್ನೂ ಭಾಳ ಇದ್ದವು ರೀ, ಇವೆಲ್ಲ ಕೊಟ್ಬಿಟ್ಟಿದಾರೆ ಆಗ. ನೀವು ಕಾಣಂಗೆ ಎಷ್ಟಿದ್ದು ಸರ್ ನಿಮಗೆ ಗೊತ್ತಿರಂಗೆ, ನಿಮಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ? ನಮ್ಮ ಚಿಕ್ಕಂದು ಇರ್ತಾ ಕೊಟ್ಟಿದ್ದಾರೆ. ಈಗ ಅವಾಗಿಂದ ನಾವು ಇದ್ದಿದ್ದು ಅಷ್ಟೇ ರೀ. ಇಲ್ಲಿ ದಸರಾಕ್ಕೆ ಪೂಜೆ ಮಾಡಲೇಬೇಕು ನಾವು, ಅವಾಗ ಇವನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಇದು ಅವಾಗಿನ ಕಾಲದ ಕೊಡ್ಲಿನಾ? ಹಾಂ, ಇದು ಏನು ಹೇಳ್ತೀರಾ ನೀವು? ಹಾಂ, ಅವಾಗಿಂದೇನೆ ರೀ. ಏನು ಹೇಳ್ತೀರಾ ಇದಕ್ಕೆ? ಕೊಡ್ಲಿ ಅಂತಲೇ ಹೇಳಿ? ಕೊಡ್ಲೆ ಅಂತ ಕರಿತೀವಿ. ಆಮೇಲೆ ಇದು ಗಾಯತ್ರಿ ದಸರಾದಾಗ ಪೂಜೆ ಮಾಡ್ತಿದ್ವಲ್ಲ, ಅವೆಲ್ಲ ಕತ್ತಿ ಇನ್ನೂ ಚಿಕ್ಕವು ಅದಾವ್ರಿ. ಇಲ್ಲಿ ಒಳಗಡೆ ದೇವ್ರ ಮನೆಯಲ್ಲಿ ಮಾಡ್ತೇವೆ, ಇವು ಹೊರಗಡೆ ಇಟ್ಟು ಮಾಡ್ತೀವಿ. ಅವೆಲ್ಲ ಇಟ್ಕೊಂಡಿದ್ದೀರಾ? ಒಳಗಡೆ ಕೊಡ್ತೇನೆ. ಇದು ದಸರಾದಲ್ಲಿ ಇವೆಲ್ಲ ಒಳಗಡೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ವಿ. ನವರಾತ್ರಿ ಇರ್ತೈತೆ ನೋಡ್ರಿ, ಕಂಪ್ಲೀಟ್ ಎಲ್ಲ ಅಲ್ಲೇ ಇಟ್ಟು ಪೂಜೆ ಮಾಡ್ತೀವಿ. ನೀವೇನಿದು ರೆಡಿ ಮಾಡಿಸಿಲ್ಲ ಅವಾಗಿಂದೆ? ಮೊದಲಿಂದ ಅದು ಓಲ್ಡ್, ಇವೆಲ್ಲ ಓಲ್ಡರ್ ರೀ, ಮೊದಲಿಂದಾನೆ ಓಲ್ಡ ಇವು. ಇದೇನು ಸರ್ ಈ ಥರ ಹೊಳಿತಾ ಇದೆ? ಇವೆಲ್ಲ ಅವೇ ರೀ ಬರ್ಚಿಗಳು, ಜಾಮಿ ಒಂದೊಂದೇ ಬಿಚ್ಚಿ ಸರ್, ಪರವಾಗಿಲ್ಲ. ಕೊಡಿ ಅದೊಂದು ಇಡ್ತದೆ. ಇವೆಲ್ಲ ಈಸಿ ಅದಾವ್ರಿ. ಇದೆಲ್ಲ ಮೇಲೆಲ್ಲ ಮಾಡಿದ್ರೆ ಚರ್ಮದ್ದು? ಇದೆಲ್ಲ ಮೊದಲಿಂದ ಒರಿಜಿನಲ್ ರೀ, ಇವೆರಡು ಒರಿಜಿನಲ್. ಇದು ಅದು ಒರಿಜಿನಲ್ ನೋಡಿ, ಚರ್ಮದ್ದು ಮಾಡಿದಾರಲ್ಲ ಇಲ್ಲಿ ಮೇಲೆ ಕವರ್ ಮಾಡಲಿಕ್ಕೆ ಹೆಂಗಿದೆ ನೋಡಿ. ಅದಕ್ಕೂ ಒಂದು ಡಿಸೈನ್ ಮಾಡಿದ್ದಾರೆ. ಇದು ಕಬ್ಬಣ ಮತ್ತು ಚರ್ಮ ಸೇರಿಸಿ ಮಾಡಿದ್ದಾರೆ. ಇದು ಕೊಡಿ ಸರ್. ಇದು ನೀವು ಮಾಡಿಸಿದ್ದಾ? ಇಲ್ಲ ಎಲ್ಲ ಅವಾಗಿಂದ ಇಲ್ಲಿ ಮೇಲೆ ಬರ್ತಿದೆಯಲ್ಲ, ಏನು ಸರ್ ಅದು? ಇದು ಇದನ್ನ ಮಾಡಿರ್ತೇವಲ್ರಿ, ಹೆಸರು ಹಾಕಿ ಇಟ್ಟಿದ್ದಾರೆ ಅಷ್ಟೇ. ಅಲ್ಲ, ಇಲ್ಲಿ ಅದ ಲೆಟರ್ ನಮ್ಗೆ ಅರ್ಥ ಆಗೋದಿಲ್ಲ. ಓ, ಆವಾಗ್ಲೇನೆ ಬರ್ದಿಟ್ಟಿದ್ದು. ಇದೊಂದಿದೆ, ಇದಕ್ಕೆ ಲಾಕ್ ಇದೆ ಇಲ್ಲಿ. ಈ ಲಾಕ್ ಪ್ರೆಸ್ ಮಾಡಿದಾಗ ಇದು ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಇಲ್ಲಿ ಈ ಲಾಕ್ ನೋಡ್ರಿ, ಪ್ರೆಸ್ ಆಗಿ ಹೋಯ್ತು. ಈಗ ಜಗ್ಗಿದ್ರೆ ಬೇಕಾದ್ರೆ ಜಗ್ಗಿದ್ರೆ ಬರೋದಿಲ್ಲ. ಈ ಥರ. ಈಗ ಅದನ್ನ ತೋರಿಸಿದ್ನಲ್ಲ, ಅದಕ್ಕೂ ಬಟನ್ ಇದೆ ನೋಡ್ರಿ. ಇಲ್ಲೇನು ಡಿಸೈನ್ ಎಲ್ಲ ಇದೆ, ತುಂಬ ಡಿಸೈನ್ ಎಲ್ಲ ಮಾಡಿ ಕಾರ್ವಿಂಗ್ ಐತೆ ಅನ್ನು. ಹೌದು. ನವರಾತ್ರಿನಲ್ಲಿ ಅಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ 9 ದಿವಸ. ಏನಂದ್ರೆ ಈ ವಾಡ್ಯದ ಇದು ಏನಂತಂದರೆ ಕಂಪ್ಲೀಟ್ ಇದೆಲ್ಲ ಎಲ್ಲರಿಗಿಂತ ಕಂಪೇರ್ ಮಾಡಿರಿ ಇದು ಅಗದಿ ಚಿಕ್ಕ ವಾಡ್ಯ ರೀ. ಇಲ್ಲಿ ಚಿಕ್ಕ ವಾಡೆ. ಇದಕ್ಕೆ ಏನು ಅಂತಂದರೆ ಇದು ಪೂರ್ತಿ ಮುಂದ್ಗಡೆ ನಮ್ಮ ಗುಡ್ಡ ಹಿಡ್ಕೊಂಡು ತಲ್ಲೂರು ಇವ್ರವರೆಗೂ ಇದೆಲ್ಲ ಕಾಡೈತ್ರಿ, ದಟ್ಟವಾದ ಕಾಡು. ಹಂಟಿಂಗ್ ಮಾಡೋಕ್ಕೆ ಎಲ್ಲರೂ ಇಲ್ಲೇ ಸೇರ್ತಿದ್ರು, ಎಲ್ಲ ದೇಶರು ಬಂದು. ಬ್ರಿಟಿಷ್ ಆಫೀಸರ್ಸು ಎಲ್ಲ ಇಲ್ಲೇ ಬರ್ತಿದ್ರು. ಬ್ರಿಟಿಷ್ ಆಫೀಸರ್ ಎಲ್ಲ? ಅವಾಗ ಬಂದು ಇವರೆಲ್ಲ ಸೇರಿ ಹಂಟಿಂಗ್ ಮಾಡಕ್ಕೆ ಹೋಗ್ತಿದ್ರು. ನಾನು ತಿಳ್ಕೊಂಡಿದ್ದೆ, ಅದು ಹಿಸ್ಟ್ರಿ ಕೇಳಿ ತಿಳ್ಕೊಂಡಿದ್ದೆ ಅಷ್ಟೇ. ಇದು ಎಲ್ಲ ನಾನು ಅಂದರೆ ನಮ್ಮದು ಇಲ್ಲಿ ಎಲ್ಲ ಇದು ಹಂಟಿಂಗ್ ಮಾಡಿದ್ದು ಫೋಟೋಗಳಲ್ಲಿ ನಮ್ಮ ಚಿಕ್ಕಪ್ಪ ಅದಾರ್ರಿ, ಅವ್ರ ಮನೆಯಲ್ಲಿ ಅದಾವ. ಮುಂದೆ ಇದ್ದಾರೆ. ಇಲ್ಲ, ಎಲ್ಲ ಇದೇ ಮನೆಯವರು. ನಮ್ಮ ಗ್ರ್ಯಾಂಡ್ ಫಾದರ್ ಏನು ಹೇಳಿದ್ನಲ್ಲ, ಇವ್ರು 3 ಮಂದಿ ಜನ ನಮ್ಮವರು ದೊಡ್ಡವರು. ಆಮೇಲೆ ಮಿಡ್ಲ್ ಬ್ರದರು ಅಲ್ಲಿ ಮುಂದ್ಗಡೆ ನಾ ಹೇಳಿದ್ನಲ್ಲ ಫೋಟೋ, ನಿಮ್ಮ ತಂದೆ ಜನರೇಷನ್.
ಅವರು ಅಲ್ಲೇ ಮುಂದೆ ಇದೆ, ಇನ್ನೊಬ್ಬರು ಚಿಕ್ಕವರು ಎರಡು ಅಲ್ಲೇ ಮನೆ ಇದೆ. ಅವ್ರದ್ದು ಇದೇ ಥರ ನಮ್ದು ಎಷ್ಟು 150 ಎಕರ್ಸ್ ಇದೆ, ಎಲ್ಲರಿಗೂ 150 ಎಕರ್ಸ್ ಇತ್ತು. ಅದು ಜನಾಲಜಿ ಇತ್ತು, ನನಗೆ ಸಿಗಲಿಲ್ಲ. ಈಗ ಇದ್ದರೆ ತೊಗೊಂಬರ್ತಿದ್ದೆ ನಿಮ್ಗೆ ತೋರಿಸ್ಬೇಕಂತೇಳಿ. ಚಚಡಿ ಅವರಲ್ಲಿ ಇದೆ ನೋಡ್ರಿ, ಸೇಮ್ ಅದೇ ಕಂಟಿನ್ಯೂ ಆಗ್ತೈತೆ. ಅದರಲ್ಲಿ ನೀವು ತೊಗೊಂಡಿದ್ದೀರಲ್ಲ ನೀವು ಡಿಟೇಲಾಗಿ, ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ಯಾವಾಗಿನ ಪೇಂಟಿಂಗ್ ಅದು ಮಾಡಿರಲಿಲ್ಲ ನಾವು. ನಮ್ಮ ದೊಡ್ಡ ಮಗನ ಮ್ಯಾರೇಜ್ ಟೈಮ್ ಇದೆಲ್ಲ ಮಾಡಿದ್ದೆ, ಎಲ್ಲ ಪೇಂಟಿಂಗು ಇದೆಲ್ಲ ಕಂಪ್ಲೀಟ್ ಎಲ್ಲ ಹೊಸದು ಮಾಡಿದ್ದು. ಪೇಂಟಿಂಗ್ ಮಾಡೋದಕ್ಕೆ ತುಂಬ ಖರ್ಚಾಗುತ್ತಲ್ಲ. ಹಾಗಾಗಿ ಇವು ಏನು ಹೇಳಿದ್ವಿ, ಐರಾವತ ಇದ್ದಂಗೆ ರೀ ನಮ್ಮ ಒಡೆಗಳು. ಏನೋ ಹಿಡಿದ್ರೆ ಕೈ ಹಾಕಿದ್ರೆ ಅಂದರೆ ಹೋಗೋದ ದುಡ್ಡು ಹೋಗೋದು. ಸಣ್ಣ ಪುಟ್ಟಕ್ಕೆ ಮಾಡೋಕ್ಕಾಗದೇ ಇಲ್ಲ. ಈಗ ನೋಡಿದ್ರಲ್ಲ ನೀವೇ 8 ಬೆಡ್ರೂಮ್ ಇದೆ ಈ ಮನೆಯಲ್ಲಿ. 8 ಬೆಡ್ರೂಮ್ ಆಗ್ತಾವೆ ಈಗ ಸದ್ಯ ನಾವು ಮಾಡಿದ್ದೆಲ್ಲ. ಮೇಲೆ 4 ಎಲ್ಲ ಅದ್ರ ಜೊತೆಗೆ ಪ್ರತಿಯೊಂದು ಡೋರು, ಬಾಗ್ಲು, ಕಿಟಕಿ ಎಲ್ಲಕ್ಕೂ ನಿಮ್ಮ ಸಂಸ್ಥಾನದವರು ಯಾರಾದ್ರೂ ಯುದ್ಧ ಆ ತರದ್ದು ಘಟನೆಗಳು ನಡೆದಿದ್ವಾ? ಏನಾದ್ರು ಖಜಾನೆ ಲೂಟಿ ಮಾಡಿದ್ದು ಆ ರೀತಿ ಪ್ರಕರಣಗಳೇನಾದ್ರು? ಈ ಸಂಸ್ಥಾನಕ್ಕೆ ಇಲ್ಲ, ಯಾರು ಬಂದಿಲ್ಲ. ಇದು ನಾ ಹೇಳಿದ್ನಲ್ಲ, ಇದು ಹಂಟಿಂಗ್ ಒಂದೇ. ಇದು ಹಂಟಿಂಗ್ ಇದು ಆ್ಯಕ್ಚುಲಿ ಎಲ್ಲ ಮೊದಲು ಹಾಬಿ ಅದೇ ಥರ ಇರ್ತಿದ್ದು. ದೇಸಾಯರು, ರಾಜರು ಅದಕ್ಕೋಸ್ಕರನೇ ಎಲ್ಲ ದೇಸಾಯಿಗಳು ಈ ವಾಡಕ್ಕೆ ಬರ್ತಿದ್ರು. ಈ ಮನೆಯಲ್ಲಿ ಫ್ಯಾಮಿಲಿ ಇರ್ತಿರ್ಲಿಲ್ಲ ಇಲ್ಲಿ. ಅದರ ಸಲುವಾಗಿ ಬಂದು ಅಡುಗೆ ಮಾಡೋರು, ಕುಕ್ಕಿಂಗ್ ಸ್ಟಾಫ್ ಇರ್ತಿತ್ತು. ಅವ್ರು ಬಂದಿದ್ದ ಅವ್ರೇನು ಹಂಟಿಂಗ್ ಮಾಡಿರ್ತಿದ್ರು ಅದನ್ನ ತಿಂತಿದ್ರು ಇಲ್ಲಿ ಎಲ್ಲ ಹೊಡ್ಕೊಂಡು. ಸರ್, ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಇದು ಟ್ಯಾಕ್ಸ್ ಪೇ ಮಾಡಲ್ಲ, ಅಂದ್ರೆ ಕಪ್ಪ ಕಾಣಿಕೆ ಕೊಡಲ್ಲ ಅಂತ ಹೇಳಿ ರಿವೋಲ್ಟ್ ಆಗ್ತಾರಲ್ವಾ? ಸೊ ಅದರಿಂದ ನಿಮಗೇನು ತೊಂದರೆ ಆಗ್ಲಿಲ್ವಾ? ನೀವು ಅವ್ರ ಕೈ ಕೆಳಗಡೆ ಇದ್ದಂತ ಇಲ್ಲಿ ಇದು ಏನೈತಿ, ನಮ್ದು ಬ್ರಿಟಿಷರ್ಸ್ ಏನು ಇದ್ರಲ್ರಿ, ಅವ್ರ ಹೊಂದ್ಕೊಂಡು ನಾವು ಕೆಲಸ ಮಾಡಿ ನಮ್ಮ ದೇಸಾಯಿ ಸಂಸ್ಥಾನಗಳು ಇವೆಲ್ಲ ಹಾಗೆ ಮಾಡಿದಾರ. ಅವರು ಹೋರಾಟ ಮಾಡಿದಾರೆ ಅವ್ರ ವಿರುದ್ಧ. ಅಂದರೆ ಅವರು ತಮ್ಮ ರಾಜ್ಯನ ಇದನ್ನ ಮಾಡಕ್ಕೆ ಬಂದಾಗ ಅವರು ಎಲ್ಲ ತಮ್ಮದು ಡಿಫೆಂಡ್ ಮಾಡಬೇಕಲ್ಲ, ಆ ಥರ ಮಾಡಿದ್ದಾರೆ. ಹಾಗಾದ್ರೆ ಬೆಳಗಾವಿಲಿ ಎಲ್ಲ ಸಂಸ್ಥಾನದ ವಾಡೆಗಳಿರ್ಬೋದು, ರಾಜರಿರ್ಬೋದು, ಎಲ್ಲ ಬ್ರಿಟಿಷರಿಗೆ ಕೊಡೋದಕ್ಕೆ ಸಿದ್ಧ ಆಗಿದ್ರು. ಕಿತ್ತೂರು ಸಂಸ್ಥಾನ ಒಂದೇ ಅಪೋಸಿಟ್ ಮಾಡಿದ. ಅದಕ್ಕೋಸ್ಕರ ನಾವು ಬ್ರಿಟಿಷರ್ ಕೊಟ್ಟಿಲ್ರಿ. ನಮ್ಮ ಸಂಸ್ಥಾನ ಏನೈತಿ ಹಾಗೆ ಇಟ್ಕೊಂಡು ನಮ್ಮದು ಅವ್ರ ಸಲುವಾಗಿ ಕೆಲಸ ಮಾಡಿದ್ದೀವಿ ಇಷ್ಟೇ. ಇದು ಲಾಂಛನನಾ? ಲಾಂಛನನೋ ಆ್ಯಂಡ್ ಇದನ್ನು ಮಾಡಿದಾರೋ ಗೊತ್ತಿಲ್ಲ, ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದಕ್ಕೆ ಇದೆ ಮುದ್ರೆ ಅಂದರೆ ಅವೆಲ್ಲ ಜಂಗತ್ತಿ ಇದಾಗಿದಾವ್ರಿ, ಗೊತ್ತಾಗೋದಿಲ್ಲ. ಇದು ಒಂದೇ ಗೊತ್ತಾಗತ್ತೆ ನೋಡ್ರಿ.